ಎಸ್ ನೋಡಿ, ಇಷ್ಟು ದಿನ ಕೇವಲ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮಾತ್ರ ಓಟ್ ಚೋರಿ ಬಾಂಬ್ಗಳನ್ನ ಸಿಡಿಸ್ತಾ ಇದ್ರು. ಆದ್ರೆ ಇದೀಗ ರಾಹುಲ್ ಬಳಿಕ ಸಿದ್ದರಾಮಯ್ಯ ಓಟ್ ಚೋರಿ ಬಾಂಬ್ ಅನ್ನ ಸಿಡಿಸಿದ್ದಾರೆ, ಬಾಂಬ್ ಹಾಕಿದ್ದಾರೆ ಓಟ್ ಚೋರಿ ಕುರಿತಾಗಿ. ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಮತಗಳ್ಳತನ ಆಗಿದೆ. ಬಿಜೆಪಿ ಓಟ್ ಚೋರಿ ಮಾಡಿದೆ ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದು ಮತಚೋರಿಯಲ್ಲ, ಓಟ್ ಡಕಾಯಿತಿ ಅಂತ ಹೇಳಿರುವಂತದ್ದು. ಬಿಜೆಪಿ ನಾಯಕರು ಓಟ್ ಟ್ಯಾಪರಿಂಗ್ ಮಾಡಿದ್ದಾರೆ. ಮತ ಎಣಿಕೆ ಆದ್ಮೇಲೆ ಎಲ್ಲಾ ದಾಖಲೆ ಟ್ರಂಕ್ ನಲ್ಲಿ ಹಾಕ್ತಾರೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಈ ಹಿಂದೆ ಕೇಂದ್ರ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಅಧಿಕಾರಿಗಳು ಹಿಂದಿನ ಸರ್ಕಾರ ಹೇಳಿದಂತೆ ಕೇಳಿದ್ದಾರೆ ಅಂತ ಕೂಡ ಹೇಳಿರುವಂತದ್ದು. ಓಟ್ ಟ್ಯಾಂಪರಿಂಗ್ ಅನ್ನ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಮೇಲೆ ಎಲೆಕ್ಷನ್ ಈ ಕೌಂಟಿಂಗ್ ನಲ್ಲಿ ಫ್ರೀ ಅಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ ಅವರು ಕೂಡ ಫ್ರೀ ಅಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ ನ ಗಾಳಿಗೆ ತೂರಿದ್ದಾರೆ. ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿರೋದು ನಮ್ಮ ಪ್ರಕಾರ ನಿಜ, ಇಟ್ಸ್ ಎ ಫ್ಯಾಕ್ಟ್. ತನಿಖೆ ಮಾಡೋರು ಯಾರು ಮಾಡಬಹುದು. ಕಾನೂನಿನಲ್ಲಿ ಎಲ್ಲೂ ಕೂಡ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ನಲ್ಲಿ ಎಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಬಾರ್ದು ಅಂತ ಇದೆಯಾ? ನೋಡಪ್ಪ, ನೀನ್ ಹೇಳ್ತೀಯ, ಇನ್ಯಾರು ಹೇಳ್ತಾ ಇರೋದು? ಚುನಾವಣಾ ಆಯೋಗದವ್ರು ಹೇಳಿದ್ರು. ಅದರಿಂದ ಸಬ್ಸಿಕ್ವೆಂಟ್ ಆಗಿ ಮರು ಎಣಿಕೆಯಲ್ಲಿ ಇನ್ವ್ಯಾಲಿಡ್ ಅಂತ ಮಾಡಿರ್ತಕ್ಕಂಥದ್ದು, ಅದು ಅವತ್ತೇ ಕೌಂಟಿಂಗ್ ದಿನನೇ ಬಿಜೆಪಿಯವರು ಅವರ ಸಬಾರ್ಡಿನೇಟ್ ಕೈಲಿ ಕೊಟ್ಟು ಕಳಿಸ್ತಾರಲ್ಲ ಟ್ರಕ್ಕು, ಆಗ್ಲೇನೆ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಎಲೆಕ್ಷನ್ ಈ ಕೌಂಟಿಂಗ್ ನಲ್ಲಿ ಫ್ರೀ ಅಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ ಅವರು ಕೂಡ ಫ್ರೀ ಅಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ ನ ಗಾಳಿಗೆ ತೂರಿದ್ದಾರೆ. ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿರೋದು ನಮ್ಮ ಪ್ರಕಾರ ನಿಜ, ಇಟ್ಸ್ ಎ ಫ್ಯಾಕ್ಟ್. ತನಿಖೆ ಮಾಡೋರು ಯಾರು ಮಾಡಬಹುದು. ಕಾನೂನಿನಲ್ಲಿ ಎಲ್ಲೂ ಕೂಡ ಪೀಪಲ್ ನಡೆದಂತಹ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯವರು ಕ್ರಿಮಿನಲ್ ಪಿತೂರಿಯನ್ನ ಮಾಡಿ ಓಟ್ ಚೋರಿ ಮಾಡಿದ್ದಾರೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಗಂಭೀರವಾದಂತಹ ಆರೋಪವನ್ನು ಮಾಡಿದಂಥದ್ದು. ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಇದೀಗ ಬಿಜೆಪಿಯ ಮಾತುಗಳನ್ನ ಕೇಳ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಇಷ್ಟು ದಿನ ಕೇವಲ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಅಷ್ಟೇ ಮಾತಾಡ್ತಾ ಇದ್ರು ಕಾಂಗ್ರೆಸ್ನಲ್ಲಿ. ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ.